ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರದಲ್ಲಿ ಅಂತಾರಾಜ್ಯ ಮಟ್ಟದ ಅತ್ಯಾಕರ್ಷಕ ಹೊನಲು ಬೆಳಕಿನ ಪಂದ್ಯಾವಳಿ, ಡಿಐಜಿಪಿ ದೇವರಾಜ್ ಉದ್ಘಾಟನೆ. ಆಲ್ ಇಂಡಿಯಾ ಇಂಟರ್ ಕಾಲೇಜಿಯೇಟರ್ ಟೂರ್ನಮೆಂಟ್ ಕೋಲಾರ ಚಿನ್ನದ ಕಪ್ 2026 ಚಿನ್ನದ ನಾಡು ತಂಡವು 4 ದಿನಗಳ ಹೊನಲು ಬೆಳಕಿನ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದು, ಡಿಐಜಿಪಿ ದೇವರಾಜ್ ರವರು ಥ್ರೋಬಾಲ್ ಮಾಡುವ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದ್ದಾರೆ. ದಯವಿಟ್ಟು ನಮ್ಮ ಜಗದೀಶ್ ದಯವಿಟ್ಟು ಬರಬೇಕು, ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ. ರಾಜ್ಯ, ರಾಷ್ಟ್ರ ಮಟ್ಟದ ಹಾಗೂ ವಿದೇಶಿ ಕ್ರೀಡಾಪಟುಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಾರೆ. 4 ತಂಡಗಳು ಬಾಲಕಿಯರು, 6 ತಂಡಗಳು ಬಾಲಕರು ಭಾಗವಹಿಸಿದ್ದು, ಈ ಪೈಕಿ ಜೈನ್ ಕಾಲೇಜು ತಂಡ, ಪ್ರತ್ಯೇತ ತಂಡ ಬೆಂಗಳೂರು, ಹಿಂದೂಸ್ತಾನ್ ತಂಡ, PSGCAS ತಂಡ, ಕುಂಬಾರಗುರು ತಂಡ, ಜೈನ್ ಯೂನಿವರ್ಸಿಟಿ ತಂಡ, MOP ಕಾಲೇಜು ತಂಡ, SRM ಟೀಮ್, ಪ್ರಾವಿಡೆನ್ಸಿ ಕಲ್ಕತ್ತಾ ಟೀಮ್ ಭಾಗವಹಿಸಲಿವೆ. ಆಲ್ ಇಂಡಿಯಾ ಇಂಟರ್ ಕಾಲೇಜಿಯೇಟರ್ ಇನ್ವಿಟೇಷನ್ ಬ್ಯಾಸ್ಕೆಟ್ ಟೂರ್ನಮೆಂಟ್ ಗೌರವಾಧ್ಯಕ್ಷರಾದ CM ಮಾಧ್ಯಮ ಕಾರ್ಯದರ್ಶಿಗಳು ಆದ KV ಪ್ರಭಾಕರ್, ಅಧ್ಯಕ್ಷ ಮಧು, ವಿವೇಕ್, ಭರತ್, ಅನಿಲ್, ಜನಾರ್ದನ್, ಜನತಾ ಪ್ರೌಢಶಾಲೆ ಮುಖ್ಯಸ್ಥರು ಹಾಗೂ ಖ್ಯಾತ ಯೋಗಪಟು ಬಿಸಪ್ಪಗೌಡ, ಪ್ರಭು MN, ವಂಶೋದಯ ಆಸ್ಪತ್ರೆ ಡಾಕ್ಟರ್ ಅರವಿಂದು, ಶ್ರೀನಿವಾಸ ನರ್ಸಿಂಗ್ ಹೋಮ್ನ ಡಾಕ್ಟರ್ ಶಂಕರ್, ಸತ್ಯನಾರಾಯಣ ಜ್ಯುವೆಲರ್ಸ್ನ ವೆಂಕಟೇಶ್, SSD ತರಕಾರಿ ಮಾರುಕಟ್ಟೆ ಮಾಲೀಕರಾದ ರೆಡ್ಡಿ, ನಗರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಸೋಮಶೇಖರ್ ಮುಂತಾದವರು ಭಾಗವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಮೊದಲ ಬ್ಯಾಸ್ಕೆಟ್ ಯಶಸ್ವಿಯಾಗಿದೆ. ಕೈಮುತ್ತೂರು ತಂಡ ಉತ್ತಮವಾದ ಬ್ಯಾಸ್ಕೆಟ್ ಜೈನ್ ತಂಡದ ಪರವಾಗಿ. So there are so many people assembled here. So I wish all the participants in this tournament. So I wish you all the best. Welcome all the players and participants who come from Kerala, Tamil Nadu, and other parts of Karnataka, Jain College Bangalore, Christ College Bangalore. I wish you happy, pleasant stay in Kolar and happy participation in this inter-college tournament. You all the participants from Tamil Nadu, Kerala and other colleges can feel free. You are in the safest place. Kolar is also known for the land of gold, land of silk and land of milk. I don't know how many of the people have come from other states know that the first gold mine is from Kolar. The first gold mine started in 1776 by British. John Tyler and companies from KGF. It's just 40 kilometers from Kolar. It's called Kolar Goldfields or KGF. Many people have seen the movie KGF, but the story which is portrayed in the movie is not the actual story from KGF. It's a fictional story which has been made a movie. But KGF is a beautiful place. ಮುಖ್ಯ ಅತಿಥಿಗಳು ಪರಿಚಯ ಮಾಡಿಕೊಟ್ಟಿದ್ದಾರೆ. ನಮ್ಮ ನೆದೂರವರು ಈ ಒಂದು ಚಿನ್ನದ ನಾಡಿನ ಬ್ಯಾಸ್ಕೆಟ್ಬಾಲ್ ಆಟಗಾರರು, ವ್ಯವಸ್ಥಾಪಕರು, ನಮ್ಮ ಎಲ್ಲ ಡಾಕ್ಟರ್ ಸರ್, ರಿಷಬ್ ಗೌಡರಿಗೆ ಎಲ್ಲ ಹಂತಗಳಿಗೆ ಆಗಮಿಸಿರುವಂತಹ ಆಟಗಾರರನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಈ ಒಂದು ತಂಡಗಳಲ್ಲಿ ಅನೇಕ ಆಟಗಾರರು So why I am talking so much about this place is, so this is my motherland. I am born and brought up here. I studied in KGF. Born in Kolar,
studied in Egypt, settled in Bangalore. My roots are still in Kolar. So, with a great love and affection, the Chinnadanadu Basket Club members, president, and all other members have united us with great love and affection. So I have come here to participate in this, and they have given me a great opportunity to inaugurate this club where the students have participated. ಮೊದಲ ತಂಡ ಜೈನ್ ಯೂನಿವರ್ಸಿಟಿ ನಮ್ಮ ಬೆಂಗಳೂರು ತಂಡ, ಇದರಲ್ಲಿ ಫಿಲಿಪ್ ಪೀಟರ್ ಎಲ್ರಿಗೂ ಪರಿಚಯ ಇರುವಂಥವ್ರು. ಯು ಕ್ಯಾನ್ ರೈಸ್ ಅಂಡ್ ರ್ಯಾಂಕ್. ಚಿನ್ನದ ನಾಡು ಕಪ್ಗಾಗಿ ಈಗಾಗಲೇ ನೀವು ಕಪ್ ಸಹ ನೋಡ್ಬೋದು.